ಏನು ಸ್ವಲ್ಪ ಉಪ್ಪಿಟ್ಟು ಹಾಕ್ಲೇನಾ? ಬೇಡ ಅತ್ತೆ, ಬೇಡ ಅತ್ತೆ, ಹೆಚ್ಚಾಗತ್ತೆ. ಹಾಕ್ಲ ಅಂತ ಯಾರಾದ್ರು ಕೇಳ್ತಾರೇನೆ? ಹಾಕಬೇಕು. ವಯಸ್ಸು ಹುಡುಗರು ತಿನ್ಬೇಕು ತಾನೆ. ತಿನ್ನ. ನಿನ್ನ ವಯಸ್ಸಲ್ಲಿ ನಾನು ಹೆಂಗ್ ತಿಂತಾ ಇದ್ದೆ ಗೊತ್ತಾ? ಹಾಕ್ ತಿನ್ನು. ಸಾಕು. ಒಂದ್ ಲೋಟ ನೀರು ತಗೊಂಡು ಬಾ. ಹೋಗ್. ಮತ್ತೇನ್ ಮಾವ, ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಕರ್ಸ್ಕೊಂಡ್ರಿ? ಹೇಳ್ತೀನಪ್ಪ. ಪ್ರಯಾಣ ಹೇಗಿತ್ತು ಬೆಂಗಳೂರಿಂದ ಶಿವಪುರಕ್ಕೆ? ಅದೇ ರಸ್ತೆ, ಅದೇ ಹೊಂಡ. ನಿನ್ನ ಒಂದು ಹೊಂಡದಿಂದ ಎತ್ತಿ ಮೇಲೆ ತರೋಣ ಅಂತಾನೆ ನಿನ್ನ ಬೆಂಗಳೂರಿಂದ ಇಲ್ಲಿವರೆಗೂ ಕರ್ಸ್ಕೊಂಡಿರೋದು. ಹೊಂಡನಾ? ಇನ್ನು ಬಿಡಿಸಿ ಹೇಳಬೇಕು ಅಂದ್ರೆ ನಿನಗೆ ಕಡ್ಡಾಯವಾಗಿ ನಿವೃತ್ತಿ ಕೊಡೋಣ ಅಂತ. ನಿವೃತ್ತಿ? ಹೂನಾ, ಇದೊಂಥರ ಕಡ್ಡಾಯ ನಿವೃತ್ತಿ ಅಂತ. ನೀನು ಇದುವರೆಗೂ ವಧು ಪರೀಕ್ಷೆ ಮಾಡಿರೋದ್ರಲ್ಲಿ ಒಂದು ಸೆಂಚುರಿ ಬಾರಿಸ್ಬಿಟ್ಟಿದ್ಯಾ. ಸದ್ಯಕ್ಕೆ ಅದನ್ನು ನಿಲ್ಲಿಸ್ಬಿಡು, ಹೊಸಬ್ರಿಗೆ ಬಿಟ್ಟುಬಿಡೋಣ ಅಂತ. ಸ್ವಲ್ಪ ಅರ್ಥ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಪೂರ್ತಿ ಅರ್ಥ ಆಗಿಬಿಡುತ್ತೆ. ಶರತ್ತ, ಈ ಜಾಸ್ತಿ ವಧು ಪರೀಕ್ಷೆ ಮಾಡಿರ್ತಾರಲ್ಲ, ಅವ್ರು ಸಿಗೋ ಹೆಣ್ಣುಗಳೆಂಥದ್ದು ಗೊತ್ತಾ? ಅವ್ರು ಅಂದ್ಕೊಂಡಿರ್ತಾರಲ್ಲ ಕಲ್ಪನೆ, ಆ ಥರದ್ದು ಯಾವುದು ಸಿಗಲ್ಲ ಕಣೋ. ಪಾಪ ನೀನು ನಮ್ಮ ಹುಡುಗ, ಹಾಗಾಗಬಾರ್ದು ಅನ್ನೋದು ನನ್ನ ಆಸೆ. ಮದುವೆ ಅನ್ನೋದು ಲೈಫಲ್ಲಿ ಒಂದೇ ಸರ್ತಿ ಆಗೋದು. ಆ ಆಯ್ಕೆ ಪರ್ಫೆಕ್ಟ್ ಆಗಿರ್ಬೇಕಲ್ವಾ? ಇದುವರೆಗೂ ಪರ್ಫೆಕ್ಟ್ ಆಗಿ ಇಲ್ಲದೇ ಇರೋದನ್ನೇ ನೀನು ನೋಡಿರೋದು. ಅದಕ್ಕೆ ನಿನಗೆ ಯಾವ ಹೆಣ್ಣು ಸೆಟ್ ಆಗಿಲ್ಲ. ಈ ವಿಷಯದಲ್ಲಿ ನಿಮ್ಮಪ್ಪ ಶ್ರೀಕಂಠಯ್ಯ ನನ್ನ ಹತ್ರ ಹೇಳಿದ್ರಿಂದಾನೆ ನಾನು ನಿನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದು. ಚಿಕ್ಕಪ್ಪ ಬಾಮ್ಮ. ಆಮೇಲೆ ಬರ್ತೀನಿ ಚಿಕ್ಕಪ್ಪ. ಪರವಾಗಿಲ್ಲ ಬಾಮ್ಮ. ಬಾ ತಾಯಿ, ಪರವಾಗಿಲ್ಲ. ಶರತ್ತ, ದಿವ್ಯಾ ಅಂತ ನನ್ನ ದಾಯಾದಿ ಮಗಳು. ಶರತ್ ಅಂತನಮ್ಮ, ಅದೇ ಗಿರಿಜಾ ಇದ್ದಾಳಲ್ಲ ಅವ್ರ ಅಣ್ಣನ ಮಗ. ಹಾಯ್. ಏನು ಓದಿದಿರಿ? BSc ಮಾಡಿ ಹಳ್ಳಿ ಕೊಂಪಿಲಿದ್ದೀರಾ? ಶರತ್ತ, ಈ ಕಡೆನೆಲ್ಲ ಹಲೋ ಈ ಕಡೆಲೆಲ್ಲ ಮಾಸ್ಟರ್ ಡಿಗ್ರಿ ಓದಿರೋರೆ ಕಣೋ ಮನೆ ಗೊಬ್ಬರ ಎತ್ತಾಕೋದು. ಈ ಚಿರಂಜೀವಿ ಸೌಭಾಗ್ಯವತಿ ಹರಿಶಿನ ಕುಂಕುಮ ಶೋಭಿತೆ ಕೇಳಿದ್ಯಾ? ಈ ಲಗ್ನ ಪತ್ರಿಕೆಯಲ್ಲಿ ಹಾಕಿರ್ತಾರಲ್ಲೋ ಚಿ ಸೌಹ ಕೂಶೋ ಅಂತ. ಅದನ್ನೆಲ್ಲ ನೀನು ಒಂದೇ ಹೆಣ್ಣಲ್ಲಿ ನೋಡಬೇಕು ಅಂದ್ರೆ ಅಲ್ಲಿ ನೋಡು, ದಿವ್ಯಾಲ್ ಮಾತ್ರ ಸಾಧ್ಯ ಅದು. ಒಂದು ನಿಮಿಷ ಬಂದೆ. ಶರತ್ತು ನನ್ನ ಅಣ್ಣನ ಮಗ. ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ಸು, ಸ್ವಂತ ಮನೆ ಎಲ್ಲ ಇದೆ ಕಣೆ. ನೀವು ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಚೆನ್ನಾಗಿ ಹೇಳಿದೆಮ್ಮ. ನಿನಗಲ್ದೆ ಇನ್ನು ಯಾರಿಗೆ ಹೇಳಬೇಕು ಹೇಳ? ಬನದ ದೇವ್ರ ಕರುಣೆ ನಿನ್ನ ಮೇಲೆ ಆಗಿದೆ ತಾಯೇ. ನಿಂದು ಅವಂದು ಜಾತಕ ಕೂಡಿ ಬಂದಿದೆ. ನಿನಗೆ ಹುಡುಗ ಇಷ್ಟನಾ ಅಷ್ಟು ಹೇಳ. ಅದು ಅಪ್ಪ ಅಮ್ಮಂಗೆ ಕೇಳಿದೆ. ನಿನಗೆ ಒಪ್ಪಿಗೆನ ಅಷ್ಟು ಹೇಳಮ್ಮ. ಅವ್ರನ್ನ ಒಪ್ಸೋದಕ್ಕೆ ಸಾಕಷ್ಟು ಉಪಾಯಗಳು ನನ್ನ ಹತ್ರ ಇದೆ. ಇದೆಲ್ಲ ಮಾಡ್ತಾ ಇರೋದು ನಿನ್ನ ಏಳಿಗೆಗೋಸ್ಕರ ಅಲ್ವೇನಮ್ಮ? ಚಿಕ್ಕಪ್ಪ, ಇವರಿರೋದು ಬೆಂಗಳೂರಲ್ಲಿ. ಆದರೆ ನೀವು ಅವತ್ತು ಹೇಳ್ತಾ ಇದ್ರಿ ಹತ್ತಿರದ ಹುಡುಗ, ಕಾವ್ಯನ್ ಪ್ಲ್ಯಾನು. ಓಹೋ, ನೀನು ಹಾಗೆ ಯೋಚನೆ ಮಾಡ್ತಿದ್ಯಾ? ಬೆಂಗಳೂರು ಹುಡುಗನಿಗೆ ನಿನ್ನ ಗಂಟು ಹಾಕಿ ನಿನ್ನ ಊರಿಂದ ಆಚೆ ಕಳಿಸಿ ನಾನು ಇದರಿಂದ ಕಳಿಸ್ಕೊಂಡ್ಬಿಡ್ತೀನಿ ಅಂತ? ಖಂಡಿತ ಇಲ್ಲ ತಾಯಿ. ಹುಡುಗ ನಮ್ಮ ಹತ್ರದ ಸಂಬಂಧಿ ಅಂದ ಮೇಲೆ ನಿನ್ನ ಭಾಗಕ್ಕೆ ಬರಬೇಕಾಗಿರೋ ಆಸ್ತಿಗೆ ವಾರಸ್ದಾರರಾಗಿ ನಾವಿಲ್ಲೇ ಇರ್ತೀವಲ್ಲಮ್ಮ. ಅಂದ್ರೆ ನಿನ್ ಪರವಾಗಿ ನಾವು ಹತ್ರ ಇದ್ದೇ ಇದೀವಲ್ಲ, ನಿನ್ ಜವಾಬ್ದಾರಿ ಹೊರ್ತೀವಿ. ನಿನ್ಗೋಸ್ಕರನೇ ಬೆಂಗಳೂರಿಂದ ನನ್ನ ಅಣ್ಣನ ಮಗನ ಕರ್ಸಿದ್ದೀನಿ. ಇದಕ್ಕಿಂತ ಹೆಚ್ಚಿನ ಉಪಕಾರ ಮಾಡೋದು ನಮಗೂ ಕಷ್ಟ ಕಡೆ.
ನೀವು ನನಗೆ ವೈಯಕ್ತಿಕವಾಗಿ ಉಪಕಾರ ಮಾಡ್ತಾ ಇರೋದೆ ನಾನು ಬದುಕಕ್ಕೆ ನನಗಿರೋ ಏಕೈಕ ಭರವಸೆ. ಏನು ಯೋಚನೆ ಮಾಡ್ತಿದ್ದೀರಾ ಚಿಕ್ಕಪ್ಪ? ಏನಿಲ್ಲಮ್ಮ, ಈ ವಿಷಯದಲ್ಲಿ ನಾನು ತುಂಬಾ ಮುಂದುವರೆದು ಬಿಟ್ಟನೇನೋ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಅಪ್ಪನ ನಂಬಿಕೊಂಡ್ರೆ ನಿನಗೆ ಮದುವೆ ಆಗಲ್ಲ ಅಂತೇನಿಲ್ಲ, ಸ್ವಲ್ಪ ತಡ ಆಗ್ಬೋದೇನೋ. ವಯಸ್ಸು ಯಾವ ವಯಸ್ಸಿನಲ್ಲಿ ಏನೇನು ಆಗಬೇಕು ಅದು ಆಗಬೇಕು. ಅದಕ್ಕೋಸ್ಕರನೇ ಒಳ್ಳೆ ಹುಡುಗ ನೀನು ಒಪ್ಪಿಗೆ ಆದರೆ ಅಷ್ಟು ಸಾಕು. ಚಿಕ್ಕಪ್ಪ, ನೀವು ತಾನೇ ನನ್ನ ಮಾರ್ಗದರ್ಶಕರು. ಇದರಲ್ಲಿ ಇನ್ನೂ ಯೋಚನೆ ಮಾಡುವಂಥದ್ದೇನಿದೆ? ಹುಡುಗ ನನಗೊಪ್ಪಿಗೆ. ತುಂಬ ಸಂತೋಷ ಆಯ್ತಮ್ಮ. ನೋಡು, ಇಲ್ಲಿ ಬಂದಿದ್ದು ನಿನ್ನ ಗಂಡನ ನೋಡಿದ್ದು ಇದ್ಯಾವುದು ಮನೇಲಿ ಹೇಳಬೇಡ. ನಾನು ನಿಮ್ಮ ಅಪ್ಪನ ಬೇರೆ ಥರನೇ ಬುಟ್ಟಿಗೆ ಹಾಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಅರ್ಥ ಆಯ್ತಾ? ಅವನು ಕೂಡ್ಸುಟ್ಟು ಬಂದಿದ್ದೀನಿ, ಅವನ ಹತ್ರ ಮಾತಾಡ್ತೀನಿ. ಕಿರಣ, ಗುರುಗಳೇ, ರಾಘಣ್ಣನ ಹತ್ರ ನೀವು ಬಂದಿದ್ರೆ ಚೆನ್ನಾಗಿರೋದು. ಇಲ್ಲ, ನನಗೆ ಮನೇಲಿ ಮುಖ್ಯವಾದ ಕೆಲಸ ಒಂದಿದೆ. ನೀವು ಹೋಗಿ ಬನ್ನಿ. ಕಾವ್ಯ ಇದ್ದರೆ ನಾನಿದ್ದ ಹಾಗೆ ಕಣ. ಗುರುಗಳೇ, ಇವತ್ತಿಂದ ನನಗೊಂದು ಹೊಸ ಪರ್ವ. ನಿಮ್ಮ ಶಿಷ್ಯನಾಗಿ ನನಗೊಂದು ಹೊಸ ಕನಸು. ನನಗೆ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಿಟ್ಟು ಬನ್ನಿ. ಅಪ್ಪಯ್ಯ, ರಾಘಣ್ಣ ನನ್ನನ್ನು ಗುರ್ತಿಡಿತಾರಲ್ವಾ? ನವಿಲ್ ಹಕ್ಕಿನ ಒಂದ್ಸಲ ನೋಡಿದವ್ರು ಯಾರು ಮರೀತಾರೇನಮ್ಮ? ಹೋಗ್ಬಾ, ಗುರ್ತು ಹಿಡಿತಾರೆ. ಹೋಗ್ಬಾ. ಬರ್ತೀನಿ. ಆಯ್ತು. ಎಂಥ ಒಡನಾಡಿಗಳಪ್ಪ ಇವರು. ಒಳ್ಳೆ ಕಚದೇವಿ ಯಾನಿ ಥರ ಕಾಣ್ತಾ ಇದ್ದಾರೆ. ನನ್ನ ಊಹೆಗೂ ಮೀರಿದೇನಾರ ಸಂಬಂಧ ಇದ್ದಿರ್ಬೋದಾ ಇವ್ರ ಮಧ್ಯದಲ್ಲಿ? ಛೇಚೆ, ಕಾವ್ಯ ಕಿರಣು ಅಂಥವ್ರಲ್ಲ. ಕಾವ್ಯ ನನ್ನ ಗಂಡು ಮಗಳು.
ಓ ಚಿಂತಕರ ಚಾವಡಿ ಸರ್ಪಂಚ ಅದೇನು ಅಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಿದ್ಯಾ? ಸೋಮಶೇಖರ, ನೀನ್ ಬಂದಿದ್ದೇ ಗೊತ್ತಾಗ್ಲಿಲ್ಲ ಕಣ ನನಗೆ. ಎಷ್ಟು ಅಪರೂಪಕ್ಕೆ ಬಂದ್ಬಿಟ್ಟಿಯ ನಮ್ಮ ಮನೆಗೆ. ಬಾ 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 ಇಲ್ಲಿ. ಮನೆಯಲ್ಲೆಲ್ಲ ಆರೋಗ್ಯ ಏನಪ್ಪ? ಜಾನಕಿ, ದಿವ್ಯಾ, ಯಾರು ಬಂದಿದ್ದಾರೆ ನೋಡ್ ಬನ್ನಿ ಇಲ್ಲಿ. ಸೋಮಶೇಖರ ಬಂದಿದ್ದಾನೆ. ಚಿಕ್ಕಪ್ಪ, ಎಷ್ಟು ದಿನದಿಂದ ಕರಿತಾ ಇದ್ದೆ, ಇವತ್ತು ದಾರಿ ಸಿಕ್ತಾ? ಹಂಗೇನಿಲ್ಲಮ್ಮ, ಸ್ವಲ್ಪ ನೀರು ತಾ ಹೋಗು. ಸದಾಶಿವ, ಕೆರೆ ದಂಡೆ ಹತ್ರ ನಿನ್ಗೊಂದು ಮಾತು ಹೇಳಿದ್ದೆ ನೆನಪಿದೆಯಾ? ನಂಬುದವರ ಇಂಬು ಕಾಯೋದೇ ನನ್ನ ಧರ್ಮ ಅಂತ. ಆ ಧರ್ಮ ಪಾಲನೆಗೋಸ್ಕರ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಪ್ಪ. ಅತ್ತಿಗೆಗೆ ನಾನು ಬಂದಿರೋದು ಇಷ್ಟ ಆಗಲ್ಲ. ಹಾಗೇನಿಲ್ಲಪ್ಪ, ನೀನು ಬಂದರೆ ನನಗೇನು. ಹಾಗಲ್ಲ ಅತ್ತಿಗೆ, ಕೆಲವರಿಗೆ ನನ್ನ ಮುಖ ಮಾತು ಎರಡೂ ಹೊಂದಲ್ಲ, ಅದಕ್ಕೆ ಹೇಳಿದೆ. ಮುಖದಲ್ಲಿ ಕ್ರೌರ್ಯ, ಮಾತಿನಲ್ಲಿ ಮೋಸ ಎರಡು ಇಲ್ದಿದ್ರೆ ಸರಿ. ಸರಿಯಾಗಿ ಹೇಳಿದ್ರಿ ಅದಕ್ಕೆ. ಸದಾಶಿವ, ಇಷ್ಟು ದಿವಸ ನೀನು ನನ್ನನ್ನು ಹುಡ್ಕೊಂಬರ್ತಾ ಇದ್ದೆ ಕಣಯ್ಯ, ಇವತ್ತು ನಾನೇ ಹುಡ್ಕೊಂಬಂದಿದ್ದೀನಿ. ಅಂದ್ರೆ ಹಿಡಿದ ಕೆಲಸ ಹಣ್ಣಾಯ್ತು ಅನ್ನೋ. ಸರಿಯಾಗಿ ಅಂದಾಜು ಮಾಡಿದ್ಯಾ ಕಣಯ್ಯ. ನೋಡಪ್ಪ, ಸರಿಯಾಗಿ ನೋಡ್ಬಿಡ. ನೀನು ನೋಡ್ಬಿಡಮ್ಮ. ಹುಡುಗ ಬೆಂಗಳೂರಿನಲ್ಲಿ ವಾಸ, ಕಾರು, ಆಳು ಕಾಳು, ಬಂಗ್ಲೆ ಎಲ್ಲ ಇದೆ. ಇಷ್ಟೆಲ್ಲ ಇದ್ದು ಹುಡುಗ ಹೆಂಗೆ ಅನ್ನೋ ಎರಡನೇ ಯೋಚನೆ ಬೇಡ. ತುಂಬ ಒಳ್ಳೆಯವನಯ್ಯ. ಆ ಹುಡುಗನ ಬಗ್ಗೆ ನಾನೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತೀನಿ. ಯಾಕೆ ಅಂತ್ಯಾ? ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಗಿರಿಜನ ಅಣ್ಣನ ಮಗ. ಇನ್ನು ನಿಮ್ಮ ಬಗ್ಗೆ, ದಿವ್ಯನ ಬಗ್ಗೆ ಅವ್ರಿಗೆಲ್ಲ ಗೊತ್ತೇ ಇದೆ. ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಜಾತಕನೂ ಕೂಡು ಬಂದಿದೆ. ಸದ್ಯ ದೇವ್ರು ದೊಡ್ಡವನು ಕಣಯ್ಯ, ಹೆಗಲಿನ ಭಾರ ಇಳಿಸ್ದ. ಹುಡುಗ ಸಿಟಿ ಕಡೆನೆ ನೋಡ್ತೀನಿ ಇದ್ದಿದ್ದ ಕಣ. ನಾನು ಸಿಟಿ ಹುಡುಗಿರದು ಎರಡು ಕತೆ ಹೇಳಿದೆ, ಅದ್ರೋಗ್ಬಿಟ್ಟ. ಆಮೇಲೆ ಹೇಳಿದೆ, ನೋಡಪ್ಪ, ಭ್ರಮೆಗಳೆಲ್ಲ ಬಿಟ್ಟುಬಿಡು. ಹಳ್ಳಿ ಹೆಣ್ಣುಮಕ್ಕಳು ಮುಗ್ಧರು, ಸುಸಂಸ್ಕೃತರು, ಸಂಭಾವಿತರು ಅಂತೆಲ್ಲ ಹೇಳಿ ನಮ್ಮ ದಿವ್ಯನ ಗುಣನೂ ಹೇಳಿದೆ. ಆಮೇಲೆ ಒಪ್ಕೊಂಡ. ಏನಂತೀಯಮ್ಮ ದಿವ್ಯಾ ನೀನು? ಆದ್ರೂ ಹುಡುಗ ಹುಡುಗಿ ಒಪ್ಪಿಗೆನೂ ಮುಖ್ಯ ತಾನೇ. ನೀನೇನಂತೀಯ ದಿವ್ಯಾ? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ನಾನು ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಸದಾಶಿವ, ಮುಂದಿನ ಶುಕ್ರವಾರ ಶರತ್ತು ಮತ್ತು ಅವನ ಮನೆಯವರು ಶೃಂಗೇರಿಗೆ ಬರ್ತಿದ್ದಾರಪ್ಪ. ನಾವು ಹೋಗೋಣ, ದೇವಸ್ಥಾನಕ್ಕೆ ಹೋದಂಗೆ ಹುಡುಗ ಹುಡುಗಿನ ತೋರ್ಸೋಣ. ಇಬ್ಬರು ಒಪ್ಪಿದ್ರೆ ತಾಂಬೂಲ ಅವತ್ತು ಸಂಜೆನೆ ಬದಲಾಯಿಸ್ಬೇಡ. ಇಂಥ ವಿಷಯದಲ್ಲಿ ಎಳೆಯೋದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನನಗನ್ಸುತ್ತೆ. ಏನಂತೀಯ? ಅಲ್ಲ ರೀ, ಅವ್ರು ನಮ್ಮ ಮನೆಗೆ ಬಂದು ನಮ್ಮ ಮನೆ, ನಮ್ಮ ಪರಿಸ್ಥಿತಿ ಎಲ್ಲ ನೋಡೋದು ಬೇಡವಾ? ಅವನು ಹೇಳ್ತಿಲ್ವೇನೆ, ಅದೆಲ್ಲ ಅವ್ರಿಗೆ ಗೊತ್ತಿದೆಯಂತೆ ಕಣೆ. ಈಗ ಸೋಮಶೇಖರ ಒಂದು ಕೆಲಸ ಮಾಡ, ಹುಡುಗನ ಕಡೆಯವರು ಶೃಂಗೇರಿಗೆ ಬರೋದಕ್ಕೆ ನೀನು ವ್ಯವಸ್ಥೆ ಮಾಡ್ಬೇಡ. ಖಂಡಿತ ಕಣಯ್ಯ. ಅದಕ್ಕೆ ಈ ಸಂಬಂಧದಿಂದಾದ್ರೂ ನಮ್ಮಿಬ್ಬರ ಮಧ್ಯೆ ಇರೋ ಅಂತರ ಕಂದಕ ಮುಚ್ಚೋದ್ರೆ ಸಾಕು ಅನ್ನೋದಷ್ಟೇ ನನ್ನ ಆಸೆ. ಬೇರೆ ಇನ್ನು ಯಾವ ದುರುದ್ದೇಶನೂ ನನ್ನ ಮನಸ್ಸಿನಲ್ಲಿ ಇಲ್ಲ. ಅದಕ್ಕೆ ಖಂಡಿತವಾಗ್ಲು ನೀವು ನನ್ನ ತಾಯಿ ಸಮಾನ. ಸದಾಶಿವ, ಆ ಮನೆಯಲ್ಲಿ ದಿವ್ಯಾ ಸುಖವಾಗಿರ್ತಾಳೆ ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಯ್ಯ. ಎಲ್ಲ ಒಳ್ಳೇದಾದ್ರೆ ಸಾಕು. ಗಿಣಿನ ಸಾಕಿ ಗಿಡಗನ ಕೈ ಕೊಟ್ಟಾಗಬಾರ್ದು. ಇಷ್ಟು ಮಾತ್ರ ನನ್ನ ಆಸೆ ಮಾರಾಯ. ಹಾಗಿದ್ರೆ ಶುಕ್ರವಾರ ವಧು ಪರೀಕ್ಷೆ ಅನ್ನಿ. ಎಲ್ಲ ಸರಿ ಹೋದ್ರೆ ಅಲ್ಲೇ ನಿಶ್ಚಿತಾರ್ಥನೂ. ಸರಿಯಾಗಿ ಹೇಳಿದೆ. ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಅಂದ್ರೆ ಇದೆ ಕಣಯ್ಯ. ಶುಭಸ್ತೆ ಶೀಘ್ರ. ನಾನು ಬರ್ತೀನಪ್ಪ. ಅದಕ್ಕೆ ಬರ್ತೀನಿ. ಅದಕ್ಕೆ ಆಮೇಲೆ ಇವನ್ ಮಾತನ್ನ ಎಷ್ಟು ನಂಬಬೇಕು, ಎಷ್ಟು ಬಿಡಬೇಕೋ ಎಲ್ಲ ಭಗವಂತನಿಗೆ ಗೊತ್ತು.
ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಧಾ ದಿನ್ನ ಧಾ ದಿನ್ನ ಧಾ ದಿನ್ನ ಧಾ ದಿನ್ನ ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಂಬ ಸಂಬಂಧದ ನೆಪದಲ್ಲಿ ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಂಬ ಸಂಬಂಧದ ನೆಪದಲ್ಲಿ ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಆಕಸ್ಮಿಕ ಏನೋ ತಿಳಿಯೇ ನಿನ್ನ ಕಂದನಾದುದು ಆಕಸ್ಮಿಕ ಏನೋ ತಿಳಿಯೇ ನಿನ್ನ ಕಂದನಾದುದು ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದ್ದುದು ಗುಣಕ್ಕೆ ಮಣಿದು ನಾನು ನಿನ್ನ ಚರಣ ತಲಕ್ಕೆ ಬಿದ್ದುದು ಓ ಸದಾಶಿವಯ್ಯ ಸಿಕ್ಕಿ ಹೇಳಿದ್ರು. ಆದರೂ ಇರಲಿ ಅಂತ ಇದನ್ನು ಕೊಟ್ಟು ಕಳಿಸಿದ್ರು. ನೀನು ಬಿಡು ಕಾವ್ಯ, ನೀನು ಏನೇ ಮಾಡಿದ್ರು ಅದರಲ್ಲೊಂದು ಅಚ್ಚುಕಟ್ಟುತನ ಶಿಸ್ತು ಇದ್ದೇ ಇರ್ತದೆ. ನಿಮ್ಮಪ್ಪ ಸಿಗದಾಗೆಲ್ಲ ನಿನ್ನ ಬಗ್ಗೆ ಹೇಳ್ತಾನೆ ಇರ್ತಾರೆ. ಇವಳಿಂದನೇ ನಾನು ನಿಮ್ಮ ಹತ್ರ ಬರೋವಾಗಿದ್ದು. ನಿನ್ನ ಬಗ್ಗೆನೂ ಕೇಳಿದ್ದೀನಿ ಕಿರಣ. ಸದಾಶಿವನವ್ರ ಕಾರ್ಯಕ್ರಮದಲ್ಲಿ ಭಾಳ ಅದ್ಭುತವಾಗಿ ಹಾಡ್ತೀಯಂತೆ. ಈಗೇನೋ ಅದ್ಭುತವಾಗಿ ಹಾಡ್ತಾನೆ, ಆದರೆ ನಿಮ್ಮ ತರಬೇತಿ ಸಿಕ್ಕಿದ್ಮೇಲೆ ಅತ್ಯದ್ಭುತವಾಗಿ ಹಾಡ್ತಾನೆ. ಮಾತಿನ ಮಲ್ಲಿ ನೀನು. ನಿಮ್ಮ ಅಪ್ಪಂಗೆ ಏನು ನೀನು ಬಿಟ್ಕೊಡೋದಿಲ್ಲ ಬಿಡು. ಅವ್ರಿಗೆ ಸಮರ್ಥ ಉತ್ತರಾಧಿಕಾರಿ ಅಂದರೆ ಇವಳೆ. ವಾರಕ್ಕೆ 4 ಪಾಠಕ್ಕೆ ನೀನು ಬರಲೇಬೇಕಾಗ್ತದೆ. ಆಮೇಲೆ ನೀನು ಎಲ್ಲಿ ಹೇಗೆ ಏನು ರಿಪೇರಿ ಮಾಡಬೇಕು ಅನ್ನೋದನ್ನು ಸದಾಶಿವ ನನಗೆಲ್ಲ ಹೇಳಿದ. ಖಂಡಿತ ಬಂದೇ ಬರ್ತೀನಿ. ಆದರೆ ಗುರುಗಳ ಕಾರ್ಯಕ್ರಮ ಇದ್ದಾಗ ನನಗೊಂದು ಸ್ವಲ್ಪ ಬಿಡುವು ಮಾಡಿಕೊಡ್ಬೇಕು. ನಾನು ತುಂಬ ಶಿಸ್ತಿನ ಮನುಷ್ಯ, ಖಡಕ್ಕು. ಕಿರಣನು ತುಂಬ ಶ್ರದ್ಧೆ ಇರೋನೆ. ಸರಿ ಕಾವ್ಯ, ನೀ ಹೇಳಿದ್ಮೇಲೆ ಮುಗೀತು. ಮುಂದಿನ ವಾರದಿಂದ ಒಂದು ಪಾಠ ಬಂದರೆ ಸಾಕು. ತುಂಬ ಸಂತೋಷ ಆಗ್ತಾಯಿದೆ ನನಗೆ. ನಿಮ್ಮ ಸಂಸರ್ಗ ನನ್ನ ಸಂಸ್ಕಾರನ ಉದ್ದೀಪನಗೊಳಿಸುತ್ತೆ ಅನ್ನೋ ಭರವಸೆ ನನಗಿದೆ. ಸರಿ ರಾಘಣ್ಣ ಅವರೇ, ನಾವೇನು ಬರ್ತೀವಿ. ಆಗಲಿ, ಒಳ್ಳೆಯದಾಗಲಮ್ಮ, ಒಳ್ಳೆಯದಾಗ. ಬ್ರಹ್ಮಣಗ ಇಲ್ಲಿ ಹರಿವ ಪುಣ್ಯ ಜಲ, ಕಣ್ಣ ತೊಳೆವ ಹಸಿರ ಕುಲ, ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವು, ಮೈಯ ಎಲ್ಲ ಕಣಕಣದೋಳು ನಿನ್ನ ಋಣವ ಬರೆದವು.